ಯಾವುದೋ ಹುಡುಗಿ ಕಾಟಕ್ಕೆ ಬೇಸತ್ತು ಎಣ್ಣೆ ಹೊಡೆದೆ ಅನ್ನೋ ವಿಷಯನ ಹೇಗೆ ಹೇಳಿ? ಮೊದಲೇ ಸಾಹೇಬರು ಎಣ್ಣೆ ಹೊಡಿಬಾರ್ದು ಅಂದಿದ್ದಾರೆ. ಈಗ ಒಪ್ಕೊಂಡ್ರೆ ಅಮ್ಮಂಗೂ ನೋವಾಗುತ್ತೆ. ಯಾವುದಕ್ಕೂ ಎಣ್ಣೆ ಹೊಡೆದಿಲ್ಲ ಅಂತಲೇ ಹೇಳ್ತೀನಿ. ನಾನೇನು ಕುಡ್ದಿಲ್ಲ, ಬೇಕಾದರೆ ಟೆಸ್ಟ್ ಮಾಡ್ಕೊಳ್ಳಿ. ಇರು ಹಾಗಾದ್ರೆ ಮಿಷಿನ್ ತಗೊಂಡ್ಬರ್ತೀನಿ. ಏನ್ ಬೇಡ, ಸುಮ್ಮನಿರೆ. ನಿನ್ನ ಮಗ ಏನು ಗನಂದಾರಿ ಕೆಲಸ ಮಾಡಿ ಮುಗಿಸ್ಕೊಂಡು ಬಂದಿದ್ದಾನೆ ಅಂತ ಕೇಳು. ಏನ್ ಮಾಡ್ತೀಯೋ? ನನಗೇನು ಗೊತ್ತಿಲ್ಲಮ್ಮ. ಗೊತ್ತಿಲ್ವಾ? ಅದೇನು ಅಂತ ನೀವೇ ಕೇಳಬಾರ್ದ? ಅವನು ಗೊತ್ತಿಲ್ವಂತೆ. ನಿನ್ನ ಸುಪುತ್ರ ಎಲ್ಲಿಂದ ಬರ್ತಿದ್ದಾನೆ ಅಂತ ಕೇಳು. ಎಲ್ಲಿಂದ ಬರ್ತಿದ್ಯೋ? ಸಂದೀಪನ್ ಮಾತಾಡ್ಸ್ಕೊಂಡ್ ಬರ್ತಾ ಇದ್ದೀನಿ. ಆಮೇಲೆ ಯಾರ ಜೊತೆ ಬಂದ ಅಂತ ಕೇಳು. ನಾನು ಒಬ್ಬನೇ ಬಂದೆಮ್ಮ. ಎಂತವನು ಹೆತ್ಬಿಟ್ಟೆ? ಬಾಯ್ ಬಿಟ್ರೆ ಬರೀ ಸುಳ್ಳು ಸುಳ್ಳು ಸುಳ್ಳು. ಆ SI ಮಗಳನ್ನ ಬೈಕ್ ಹಿಂದೆ ಕೂರಿಸ್ಕೊಂಡು ಅಲ್ಲೇ ಹೊಡ್ಕೊಂಡು ಹೋಗ್ತಾ ಇದ್ದ, ಕೇಳು. ಹೌದೇನೋ? ಹೌದಮ್ಮ. ಇಷ್ಟೊತ್ತಿನಲ್ಲಿ ಯಾರಾದ್ರೂ ನೋಡಿದ್ರೆ ಏನಾಗುತ್ತೆ ಅನ್ನೋ ಪರಿಜ್ಞಾನ ಬೇಡವಾ ಇವನ್ಗೆ? ಮೊದ್ಲೇ ಆ SI ಸಾಹೇಬರಿಗೆ ನಮ್ಮನ್ ಕಂಡ್ರಾಗಲ್ಲ, ಇವನನ್ ಕಂಡ್ರಂತೂ ಕೆಂಡ ಕಾಡ್ತಾರೆ. ಅಂತದ್ರಲ್ಲಿ ಇಂಥ ಕೆಲಸನ ಮಾಡೋದು ಇವನು. ನಾನ್ ನೋಡ್ದೆ ಸರಿ, ನಮ್ಮೂರಲ್ಲಿ ಇನ್ಯಾರು ನೋಡಿದಾರೋ ಏನೋ. ನಾಯಿನ್ ಕರ್ಕೊಂಡೋಗಿ ಸಿಂಹಾಸನ ಮೇಲೆ ಕೂರ್ಸಿದ್ರೆ ಎಂಜು ತಿನ್ನದ್ ಬಿಡುತ್ತಾ? ನಿನ್ನ ಮಗನೂ ಹಾಗೆ ಊರೂರ್ ಅಲಿತಿದ್ದವನ್ನ ಕರೆದು ಮನೆ ಒಳಗೆ ಬಿಟ್ಕೊಂಡಲ್ಲ, ನನಗ್ ಚಪ್ಪಲಿ ತಗೊಂಡು ಹೊಡಿಬೇಕು. ಇಷ್ಟ ದಿನ ರೂಪ ಮಾಡಿದ್ದನ್ನ ಮಹಾ ಅಪರಾಧ ಅಂತ ಹೇಳ್ತಿದ್ರಿ ಇಬ್ರು. ಈಗ ನಿಮ್ ಮಗ ಮಾಡಿರೋ ಗನಂದಾರಿ ಕೆಲ್ಸಕ್ಕೆ ಏನ್ ಹೇಳ್ತಿರೋ? ಅಯ್ಯೋ, ನೀವಿಬ್ರು ಸ್ವಲ್ಪ ಸುಮ್ಮನೆ ಇರ್ತೀರಾ? ಬರೀ ನೀವಿಬ್ಬರೇ ಮಾತಾಡ್ತಿದ್ರೆ ಅವನೇನ್ ಮಾತಾಡ್ತಾನೆ? ಅವನಿಗೂ ಸ್ವಲ್ಪ ಮಾತಾಡೋದಕ್ಕೆ ಅವಕಾಶ ಕೊಡಿ. ಹೇಳೋ. ತಪ್ಪು ಮಾಡಿದವ್ರು ಯಾವತ್ತೂ ಮಾತಾಡಲ್ಲ ಕಣೆ, ಕೈ ಕಟ್ಕೊಂಡು ಸುಮ್ಮನೆ ನಿಂತಿರ್ತಾರೆ. ಇವನ್ ತರ ಕಳ್ಳರು ಅಪರಾಧಿಗಳನ್ನ ನನ್ನ ಸರ್ವಿಸಲ್ಲಿ ಅದೆಷ್ಟು ಜನ ನೋಡಿಲ್ಲ. ಇಷ್ಟೆಲ್ಲ ಮಾತಾಡ್ತಾ ಇದ್ರು ಸುಮ್ಮನೆ ನಿಂತಿದ್ಯಲ್ಲೋ, ಅದೇನಾಯ್ತು ಅಂತ ಹೇಳೋ. ಅಮ್ಮ, ತಡ ಆಯ್ತು, ಮನೆಗೆ ಬಿಡು ಅಂತ ಅವಳೇ ಬಂದ್ಲು. ಅದಕ್ಕೆ ಮನೆಗೆ ಬಿಟ್ಟೆ ಅಷ್ಟೇ, ಇನ್ನೇನು ಇಲ್ಲಮ್ಮ.